ಸೊ ಗೈಸ್ ಹೊರಗಡೆ ನಿಂತು ಒಬ್ಬನ ಬ್ಲಾಗ್ ಮಾಡತ್ತೀನಿ. ಸೊ ಈ ಕಡೆ ಯಾರೂ ಇಲ್ಲ, ಈ ಕಡೆ ಯಾರೂ ಇಲ್ಲ. ಸೊ ಒಬ್ಬನೇ ನಿಂತು ಬ್ಲಾಗ್ ಮಾಡತ್ತೀನಿ. ಈಗ ಹತ್ತತ್ರ 12 ಗಂಟೆ ಕುಂತೀಗ. ಸೊ ಆದರೂ ಬ್ಲಾಗ್ ಮಾಡತ್ತೀನಿ. ಸೊ ಇನ್ನು 1 hour ಮಿಡ್ ನೈಟ್ ಮಾಡ್ಬೇಕಲ್ಲ. ಸೊ ಆದರೂ ಈಗ ಏನಿಲ್ಲ ಗೈಸ್, ಒಬ್ಬನ ನಿಂತು ಕಾಮಾಗಿ ವಿಡಿಯೋ ಮಾಡತ್ತೀನಿ. ಸೊ ಆರಾಮಾಗಿ ಪೀಸಾಗಿ ಅಡ್ಡಾಡ್ಕೊಂತ ವಿಡಿಯೋ ಮಾಡತ್ತೀನಿ. ಸೊ ಏನಪ್ಪ ಅಂತಂದರೆ, ಸೊ ಯಾರು ಎದ್ದು ನೋಡಿದರೆ ಏನು ಅನ್ಕೋತಾರೋ ಅನ್ನೋದು ನಮಗಂತೂ ಗೊತ್ತಿಲ್ಲ. ಸೊ ಏನು ಬರುತ್ತೋ ಏನಿಲ್ಲ. ಸೊ ಬ್ಲಾಗ್ ಮಾಡತ್ತೀನಿ ಕಂಟಿನ್ಯೂ ಆಗಿ. ಸೊ ಏನೋ ಗೈಸ್ ಒಟ್ಟಲ್ಲಿ ಗೊತ್ತಿಲ್ಲ. ಸೊ 12 ಗಂಟೆ 11:30 ಆತಂದ್ರೆ ಸೊ ಶಬ್ದ ಆಗ್ಬಿಡ್ತಾವೆ, ಓನೆಲ್ಲ ಸೈಲೆಂಟ್ ಆಗ್ಬಿಡ್ತಾವೆ. ಸೊ ಗೈಸ್ ನೋಡ್ರಿ ಇಲ್ಲೇ. ಸೊ ನಾನು ವಿಡಿಯೋ ಮಾಡತ್ತೀನಿ. ಈ ಬೆಕ್ಕಿಗೆ ನಿದ್ದೆ ಬಂದೈತಿಲ್ಲ ನೋಡ್ರಿ ಇಲ್ಲಿ ಗೈಸ್. ನಾನು ತಲೆನೇ ಕೆಡ್ಸೋಲ್ಲ, ಆರಾಮಾಗಿ ಕಾಮಾಗಿ ಸೊ ನಿಂತ್ಕೊಂಡು ಬ್ಲಾಗ್ ಮಾಡಿಬಿಡ್ತೀನಿ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಸೊ ಗೈಸ್ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಸೊ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ ಗೈಸ್, ಥ್ಯಾಂಕ್ ಯು. ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಹಾಕೊಂಡು ನೋಡಿ. ಸೊ ಗೈಸ್ ಏನಪ್ಪ ಅಂತಂದ್ರೆ ಪಾರ್ಟ್ 2 ಮಿಡ್ ನೈಟ್ ಇನ್ 1 hour ವಾಕಿಂಗ್ ಅಂತೇಳಿ. ಸೊ ಪಾರ್ಟ್ 2 ಮಾಡತ್ತೀನಿ. ಸೊ ನೋಡ್ರಿ. ಸೊ ಗೈಸ್ ಹೊರಗಡೆ ನಿಂತು ಒಬ್ಬನ ಬ್ಲಾಗ್ ಮಾಡತ್ತೀನಿ. ಸೊ ಈ ಕಡೆ ಯಾರೂ ಇಲ್ಲ, ಈ ಕಡೆ ಯಾರೂ ಇಲ್ಲ. ಸೊ ಒಬ್ಬನೇ ನಿಂತು ಬ್ಲಾಗ್ ಮಾಡತ್ತೀನಿ. ಸೊ ಏನಾದರೂ ಒಂದು ಮಾಡಬೇಕಲ್ಲ ಗೈಸ್, ಮಾಡ್ತಾಯಿದ್ದೀನಿ ನೋಡ್ರಿ. ಟೈಮ್ ಆಗಿದೆ ಈಗ ಹತ್ತತ್ರ 12 ಗಂಟೆ ಕುಂತೀಗ. ಸೊ ಆದರೂ ಬ್ಲಾಗ್ ಮಾಡತ್ತೀನಿ. ಸೊ ಇನ್ನು 1 hour ಮಿಡ್ ನೈಟ್ ಮಾಡ್ಬೇಕಲ್ಲ. ಸೊ ಆದರೂ ಈಗ ಏನು ಮಾಡೋಕ್ಕೆ ಬರೋಲ್ಲ. ಸೊ ಮಾಡಬೇಕು. ಸೊ ಪಾರ್ಟ್ 2 ಎಲ್ಲ ಇದೆ. ಸೊ ಮಾಡ್ತೀನಿ. ಯಾರೂ ಇಲ್ಲ ಗೈಸ್, ಈ ಕಡೆ ಯಾರೂ ಇಲ್ಲ, ಸೊ ಈ ಕಡೆ ಯಾರೂ ಇಲ್ಲ. ಸೊ ಒಬ್ಬನ ನಿಂತು ಬ್ಲಾಗ್ ಮಾಡತ್ತೀನಿ. ಏನಿಲ್ಲ ಗೈಸ್, ಒಬ್ಬನ ನಿಂತು ಕಾಮಾಗಿ ವಿಡಿಯೋ ಮಾಡತ್ತೀನಿ. ಸೊ ಆರಾಮಾಗಿ ಪೀಸಾಗಿ ಅಡ್ಡಾಡ್ಕೊಂತ ವಿಡಿಯೋ ಮಾಡತ್ತೀನಿ. ಸೊ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಗಾಡಿ ನಿಂತೈತೆ ನೋಡ್ರಿ ಅಲ್ಲಿ. ಸೊ ಮನೆ ಹೊರಗೆ ಮಾಡತ್ತೀನಿ ಇವತ್ತು. ಸೊ ಪಾರ್ಟ್ 2 ಮನೆ ಹೊರಗೆ ನಿಂತು ಮಾಡತ್ತೀನಿ. ಸೊ ಏನಪ್ಪ ಅಂತಂದರೆ, ಸೊ ಯಾರು ಎದ್ದು ನೋಡಿದರೆ ಏನು ಅನ್ಕೋತಾರೋ ಅನ್ನೋದು ನಮಗಂತೂ ಗೊತ್ತಿಲ್ಲ. ಸೊ ಏನು ಬರುತ್ತೋ ಏನಿಲ್ಲ. ಸೊ ಬ್ಲಾಗ್ ಮಾಡತ್ತೀನಿ ಕಂಟಿನ್ಯೂ ಆಗಿ. ಸೊ ಮಾಡ್ತೀನಿ. ಸೊ ಯಾರು ಎದ್ದು ಬಂದು ನೋಡಿದರೂ ನಾ ತಲೆ ಕೆಡಿಸಲ್ಲ, ನಂದೇನೋ ಬ್ಲಾಗ್ ಇರ್ತದೆ. ಸೊ ಬ್ಲಾಗ್ ಮಾಡತ್ತೀನಿ. ಆ್ಯಂಡ್ ಅಲ್ಲಿ ಅದು ಬಂತು ಹಂಗೆ ಬಂತು ಎದುರು ಸೀನೇ ಇಲ್ಲ. ಸೊ ಬ್ಲಾಗ್ ಮಾಡೋದು ಮುಗಿಸೋದು ಅಷ್ಟೇ, ಪೀಸಾಗಿ ಮಾಡತ್ತೀನಿ. ಏನೋ ಗೈಸ್ ಒಟ್ಟಲ್ಲಿ ಗೊತ್ತಿಲ್ಲ. ಸೊ 12 ಗಂಟೆ 11:30 ಆತಂದ್ರೆ ಸೊ ಶಬ್ದ ಆಗ್ಬಿಡ್ತಾವೆ, ಓನೆಲ್ಲ ಸೈಲೆಂಟ್ ಆಗ್ಬಿಡ್ತಾವೆ. ಅದೇನೋ 12 ಗಂಟೆ ಅದು ಒಳಗೆ. ಸೊ 11:30 ಒಳಗೆ ಸೈಲೆಂಟ್. ಸೊ ಗೈಸ್ ನೋಡ್ರಿ ಇಲ್ಲೇ. ಸೊ ನಾನು ವಿಡಿಯೋ ಮಾಡತ್ತೀನಿ. ಈ ಬೆಕ್ಕಿಗೆ ನಿದ್ದೆ ಬಂದೈತಿಲ್ಲ ನೋಡ್ರಿ ಇಲ್ಲಿ ಕುಂತೈತಿ. ಈ ಬೆಕ್ಕಿನ ಕಣ್ಣು ಹೆಂಗೆ ಕಾಣ್ತಾವಂದ್ರೆ ನೋಡ್ರಿ ಇಲ್ಲಿ ಹೆವಿ ಲೈಟ್ ಹೊಡಿತಾವ. ಹಂಗೆ ನೈಟ್ ಮಸ್ತ್ ಲೈಟ್ ಹೊಡಿತಾವ ಬರು, ಹಂಗೆ ಫುಲ್ ಲೈಟ್ ಗೈಸ್. ನಾನು ತಲೆನೇ ಕೆಡ್ಸೋಲ್ಲ, ಆರಾಮಾಗಿ ಕಾಮಾಗಿ ಸೊ ನಿಂತ್ಕೊಂಡು ಬ್ಲಾಗ್ ಮಾಡಿಬಿಡ್ತೀನಿ. ಸೊ ಏನೈತೆ ಗೈಸ್, ಓನ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂತ ಬ್ಲಾಗ್ ಮುಗಿಸ್ಬಿಡೋದು ಅಷ್ಟೇ. ಸೊ ಗೈಸ್ ಇಲ್ಲೇನೈತೆ ಹೆದರಾಕ. ಸೊ ಇಲ್ಲಿ ಮನೆಗಳದಾವು, ಇಲ್ಲ ಮನೆಗಳದಾವು. ಸೊ ಇಲ್ಲಿ ಕುಂತದಾಗಲ್ಲ ಸ್ವಲ್ಪ ಬೆಕ್ಕ. ಇಲ್ಲಿ ನಮ್ಮ ಗಾಡಿ ಐತಿ, ಇಲ್ಲಿ ಬೈಕ್, ಇಲ್ಲಿ ಚಕಡಿ ಐತಿ, ನಮ್ಮ ಬೈಕ್ ಐತಿ. ಸೊ ಇವು ಅದಾವು. ಅದನ್ನು ಬಿಟ್ಟರೆ ಇನ್ನೇನೈತಿ? ಸೊ ಏನೂ ಇಲ್ಲ, ಓನ್ಲಿ ಜೈ ಶ್ರೀರಾಮ್. ಸೊ ಅಂತ ಹೇಳ್ತಾ ಬ್ಲಾಗ್ ಮಾಡೋದೆ ಸುಮ್ಮನೆ ಅಷ್ಟೇ. ಸಿಂಪಲ್ಲಾಗಿ ಕಾಮಾಗಿ ಅಡ್ಡಾಡ್ಕೊತ ಬ್ಲಾಗ್ ಮುಗಿಸಿದ್ರೆ ಏನಾಗಬೇಕಾಗೈತಿ. ಸೊ ನಮ್ಮ ಕೆಲಸ ಅದು ಯಾವುದೇ ಟೈಮ್ನಾಗಲಿ ಸೊ ಸೇಫಾಗಿ ಮಾಡ್ತೀನಿ ಅಷ್ಟೇ. ಸಿಂಪಲ್, ಯಾವುದೇ ಹಂಗೆ ಮಾಡೋದು ಸೇಫಾಗಿ ಮಾಡ್ತೀನಿ. ಓಕೆ. ಸೊ ಗೈಸ್ ಜಾಸ್ತಿ ಏನು ಮಾತಾಡೋಕ್ರಿ, ಈಗ ಟೈಮ್ ಆಗೈತಿ. ಸೊ ಮಾತಾಡೋಕ್ಕೆ ಏನಿಲ್ಲ. ಸೊ ಟೈಮ್ ಆಗ್ಯದ. ಸೊ ಬ್ಲಾಗ್ ಮುಗಿಸ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ನೋಡಿ ಗೈಸ್. ಆ್ಯಂಡ್ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ಥರ ಸಿಗುವ. ಅಲ್ಲಿವರು ಟಾಟಾ ಬಾಯ್, ಸಿ ಯು.